ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಬೆಳಗಿನಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ರಿಕ್ಲೈನರ್ ಸೋಫಾ ಬಂದಿತ್ತು, ಸೊ ಅದನ್ನು ಇಳಿಸ್ಕೊತಾ ಇದ್ದೆ. ಆ್ಯಕ್ಚುಲಿ ಇದು ತುಂಬ ಹೆವಿ ಇದೆ, ಸೊ ತರೋರಿಗೂ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಫಸ್ಟ್ ಫ್ಲೋರಲ್ಲಿ ತೊಗೊಂಬರ್ಬೇಕಲ್ಲ. ನೋಡಿ, ಇದು 2 ಸೀಟರ್ 3 ಸೀಟರ್ ಸಾರಿ 2 ಸೀಟರ್ನ ಎತ್ಕೊಂಡ್ಬರ್ತಾ ಇದ್ದಾರೆ ಅವರು. ಇದು ನಮ್ಮ ಅದ್ರ ನಂತರ ಇವಳನ್ನ ಟೆರೆಸ್ಸಿಗೆ ಕರ್ಕೊಂಡು ಹೋಗಿ ಬಂದ್ರೆ ನೋಡಿ ಯಾವ ತರ ವೈಟ್ ಕಲರ್ ಹೋಗಿ ಬ್ರೌನ್ ಕಲರ್ ಆಗಿದೆ. ಆ ತರ ಹೊಲ್ಸ್ ಮಾಡ್ಕೊಂಡು ನೋಡಿ, ಎಲ್ಲ ಹೊಲ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದೆ. ಸ್ನಾನ ಮಾಡ್ಸೋಕ್ಕೂ ಈಗ ಸಂಡೇವರೆಗೆ ಕಾಯ್ಬೇಕು, ಯಾಕೆಂದ್ರೆ ಇದು ಒಬ್ಬರೇ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಇಬ್ಬರಾರು ಬೇಕು. ನೋಡಿ ಎಷ್ಟು ಹೊಲ್ಸ್ ಮಾಡ್ಕೊಂಡ್ಬಂದ್ಬಿಟ್ಟಿದೆ. ಟೆರೆಸಿಗೆ ಕರ್ಕೊಂಡು ಹೋದ್ರೆ ಮ್ಯಾಕ್ಸ್, ಏನು ಮಗ, ಏನು ಮಾಡ್ಕೊಂಬಂದೆ? ಹೊಲ್ಸ್ ಮಾಡ್ಕೊಬಂದ? ಈಗ ಸ್ನಾನ ಮಾಡಿಸ್ಬೇಕು ಇದಕ್ಕೆ, ಆದರೆ ಇವತ್ತು ಮಾಡಲ್ಲ, ಸಂಡೇವರೆಗೆ ವೇಟ್ ಮಾಡಬೇಕು. ಸ್ವಲ್ಪ ಹಾಕಿದ್ದೀನಿ ನೋಡಿ, ಈ ಥರ ಒಂದೊಂದೇ ಬಿಡ್ತಾ ಹೋಗಬೇಕು. ನೋಡಿ ಈ ಥರದಲ್ಲಿ ಈಗ ಇದನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಟರಾಯ್ತು. ತುಂಬ ಮಿಕ್ಸ್ ಮಾಡಿದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ತುಂಬ ಮಿಕ್ಸ್ ಮಾಡ್ತಾ ಇಲ್ಲ. ಇದಕ್ಕೆ ಒಂದು 15-20 ನಿಮಿಷ ಸ್ಲೋ ಉರಿಯಲ್ಲಿ ಕುದಿಲಿಕ್ಕೆ ಬಿಡಬೇಕು. ರೆಡಿಯಾಗಿದೆ. ಸ್ವಲ್ಪ ಮೇಲಿಂದ ಆನಿಯನ್ ಮತ್ತು ಲೆಮನ್ ಹಾಕ್ಕೊಂಡಿದ್ದೀನಿ. ಇದು ಒಂದೇ ಒಂದು ಮೀಲ್ ಆಗುತ್ತೆ. ಚಪಾತಿನ ಸುಡೋದು ಬದಲಿಗೆ ಈ ಥರ ದಾಲಲ್ಲಿ ಬಾಯ್ಲ್ ಮಾಡಿದ್ದಾರೆ ಅಂತ ಅನ್ಬೋದು. ಇದು ಪಕ್ಕಾ ಗುಜರಾತಿ ಸ್ಟೈಲ್ ಡಿಶ್ಶು, ಬಟ್ ಗುಜರಾತಿ ಜನ ಸ್ವೀಟ್ ಹಾಕ್ತಾರೆ. ಗುಜರಾತಿ ಜನ ಇದಕ್ಕೆ ಸ್ವೀಟ್ ಹಾಕ್ತಾರೆ, ಬಟ್ ನಾನು ಹಾಕಿಲ್ಲ. ನಾನು ಈಗ ಒಂದು 10 ನಿಮಿಷ ಬರೋದಿಲ್ಲ ಅಂದ್ಕೊಂಡೆ. ಚಿಕ್ಕ ಮಕ್ಕಳನ್ನ ಅರೇಂಜ್ ಮಾಡಿ ನಿಲ್ಲಿಸೋದು ಟೀಚರ್ಸಿಗೆ ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಮಾರ್ಚ್ 1 ಶುರುವಾಗಿದೆ. ಆದ್ರೂ ನೋಡಿ ಇಲ್ಲಿ ಟೀಚರು ನಿಲ್ಲಿಸ್ತಾನೆ ಇದ್ದಾರೆ ಮಕ್ಕಳನ್ನ. ಇದರ ನಂತರ ಚಿಕ್ಕ ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಬೇರೆ ಇತ್ತು. ಅವರು ನಮ್ಮ ನ್ಯಾಷನಲ್ ಬರ್ಡು, ಆ್ಯನಿಮಲ್ ಅದನ್ನೆಲ್ಲ ತೋರಿಸ್ತಾ ಇದ್ವಿ. ಇದನ್ನು ಮುಗಿಸ್ಬಿಟ್ಟು ನಾವು ಅಚ್ಚನಹಳ್ಳಿಗೆ ಬಂದ್ವಿ. ಇಲ್ಲಿ ನಮ್ಮ ಇದು ಏನಂತಾರೆ, ಚೌಕಟ್ಟಿನ ಕೂರಿಸುವಂಥ ಪೂಜೆ ಇತ್ತು ನಮ್ಮ ಮನೆಯವರ ಅಣ್ಣನ ಮನೆಯಲ್ಲಿ. ಅದಕ್ಕೋಸ್ಕರ ಬಂದಿದ್ವಿ.
ವಾಣಿ ನಾವು ಯಾಕೆ ಕೂತಿದ್ದೇವೆ ಇಲ್ಲಿ? ವಿಟಮಿನ್ ಹೇಳು. ಡಿ ಆಲ್ರೆಡಿ ಸಿಕ್ಕುದು. ಅವಳಿಗೆ ಸಿಕ್ಕ ಕಪ್ಪಾಗ ಹೋಗದೆ ಮೈಯಲ್ಲವ. ಅಲ್ಲಿಂದ ಅದೇ ದಿನ ರಾತ್ರಿ ನಾವು ಆಲೆಮನೆ ಉತ್ಸವಕ್ಕೆ ಬಂದ್ವಿ. ಇವತ್ತು ಗಣರಾಜ್ಯೋತ್ಸವ ಮತ್ತು ಆಲೆಮನೆ ಉತ್ಸವ ಒಂದೇ ಸಲ ನೋಡೋಣ ಅಂತ ಹೇಳಿ ನೋಡಿ ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು. ಇಷ್ಟು ದಿವಸ ಹೋಗ್ಲಿಕ್ಕೆ ಆಗಿರಲಿಲ್ಲಾಗಿತ್ತು. ಇವತ್ತು ಕೊನೆ ದಿವಸ ನೋಡ್ಕೊಂಬರೋಣ ಅಂತ ಬಂದಿದ್ವಿ. ಆದರೆ ಕೊನೆ ದಿವಸ ಆಗಿದ್ದಕ್ಕೆ ತುಂಬ ಶಾಪ್ಸ್ ಹೋಗ್ಬಿಟ್ಟಿದ್ವಿ. ನೋಡಿ ಹಸುವಾಗಿದೆ ಅಂತ ಇವಳು ಅಲ್ಲಿ ಸೇವ್ ಪುರಿ ತೊಗೊಂಡು ತಿಂತಾ ಇದ್ದಾಳೆ. ಪೊಟೆಟೊ ಟ್ವಿಸ್ಟನ್ನು ತೊಗೊಂಡಿದ್ದಾಳೆ. ಅಭಿನಂದನಾರ್ಹರು ಇವತ್ತು ಯಾವುದೋ ಒಂದು ದೊಡ್ಡ ಇಲ್ಲಿ ನಾವು ತಗೊಂಡ್ವಿ ಫ್ರೂಟ್ ಸಲಾಡ್. ಅಷ್ಟೊಂದು ಜನ ಇರಲಿಲ್ಲಾಗಿತ್ತು. ಕೊನೆ ದಿನ ಅಂತ ಇರಬೇಕು, ರಶ್ ಕಡಿಮೆ ಇತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.